ಫಸ್ಟ್ ಟೈಮ್ ಒಂದು ಮೂವಿಗೆ ನಾನು ಹೋಗ್ಬಿಟ್ಟು ಅರ್ಧಕ್ಕೆ ಎದ್ದು ಬಂದಿರೋದು. ನಿಂಗೆ ಅರ್ಥ ಆಗಲ್ಲ ಬಿಡಲಿಕ್ಕಿದೆ. ಇಲ್ಲ ಇಲ್ಲ, ನಾನು ಫ್ರೀ ಮೈಂಡ್ ಇಂದ ನೋಡ್ತೀನಿ. ಫ್ರೀ ಮೈಂಡ್ ಅಲ್ಲ, ಮೈಂಡ್ ಇರಬೇಕು. ಇವಳು ಓಡೋ ಸ್ಪೀಡಲ್ಲಿ ಪಕ್ಕ ಶಕುಂತಲಾ ದೇವಿ ಆಗ್ತಾಳೆ. ಕಪ್ಪು ಮುಖಕ್ಕೆ ಈ ರೆಡ್ ಕಾಣಿಸ್ತಾನೆ ಇಲ್ಲ. ಏಯ್ ಕಪ್ಪು ಕಸ್ತೂರಿ ವಾರ. ನಮಸ್ಕಾರ ಗೆಳೆಯರೇ, ಏನ್ ಹೇಳಿಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದ್ಯಾ? ಹೌದು, ಇವತ್ತು ನಮ್ಮ ಉಪೇಂದ್ರ ಆನಿವರ್ಸರಿ ಅನ್ಕೊಂಬಿಟ್ಟೆ. ಇಲ್ಲ, ಉಪೇಂದ್ರ ಸರ್ ಅವರ ಮೂವಿ ನೋಡಕ್ ಹೋಗ್ತಾ ಇದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಓಕೆ, ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಡೆಸರ್ಟ್ ಡ್ರೀಮ್ಸ್ ಕನ್ನಡ. ಇವತ್ತು ಕಾರ್ ವಿಡಿಯೋಸ್ ಯಾವುದು ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ನಿಮ್ಗೆ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಇರೋ ಒಂದು ವಿಡಿಯೋ ಮಾಡೋಣ ಅಂತ. ಇವತ್ತು ಆ್ಯಕ್ಚುಲಿ ನಾವು UI ಮೂವಿ ಹೋಗ್ತಿದ್ವಿ. UI ಉಪೇಂದ್ರ ಸರ್ ಮೂವಿ, ಒನ್ ಆಫ್ ಮೈ ಫೇವರೇಟ್ ಡೈರೆಕ್ಟರ್ಸ್. ನಾನು ಅವ್ರ ದೊಡ್ಡ ಫ್ಯಾನ್, ನಿಮಗೆಲ್ಲ ಗೊತ್ತು. ಎಷ್ಟೋ ಜನ ಹೇಳ್ತಾರೆ ನಾನು ವಾಯ್ಸ್ ಉಪೇಂದ್ರ ಥರ ಇರುತ್ತೆ ಅಂತ. ಐ ಡೋಂಟ್ ನೋ. ಎನಿವೇಸ್, ಇವತ್ತು ಆ್ಯಕ್ಚುಲಿ UI ಮೂವಿ ಹೋಗ್ತಿದ್ದೀವಿ. ದುಬೈಲಿ UI ಮೂವಿ ಯಾವ ಥರ ಇದೆ, ಏನು ಅನಿಸಿದೆ ಎಲ್ಲ ಹೇಳಬೇಕು. ಆ್ಯಕ್ಚುಲಿ ನಾನು ನೆನ್ನೆ ಮೂವಿ ನೋಡೋಕೆ ಹೋಗಿದ್ದೆ, ಗೊತ್ತಾ ನಿಮಗೆ? ಹೌದಾ? ನೆನ್ನೆ ಆ್ಯಕ್ಚುಲಿ ಮೂವಿ ನೋಡೋಕೆ ಹೋಗಿದ್ದೆ. ಲಿಟ್ರಲಿ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ ನಾನು. ಯಾವ ಮೂವಿ? UI ಮೂವಿಗೆನೆ. ನೆನ್ನೆ ಹೋಗಿದ್ದ ಮೂವಿ ನೋಡೋಕೆ. ಟೆನ್ಷನ್, ನನಗೆ ತುಂಬ ಟೆನ್ಷನ್ ಇತ್ತು. ಬಟ್ ಮೂವಿ ನನಗೆ ನನ್ನ ಮೈಂಡ್ ಆ್ಯಕ್ಚುಲಿ ರೆಡಿ ಆಗಿಲ್ಲ ಅಂತ ಕಾಣುತ್ತೆ ಮೂವಿ ನೋಡೋಕ್ಕೆ. ಲಿಟ್ರಲಿ ಎಲ್ಲ ಮೂವಿ ಥರ ಅಲ್ಲ ಈ ಮೂವಿ. ಆ್ಯಕ್ಚುಲಿ ಲಿಟ್ರಲಿ ಅರ್ಧಕ್ಕೆ ಎದ್ದು ಬಂದಿದ್ದೀನಿ. ಈಗ ಮತ್ತೆ ಹೋಗ್ಬೇಕೀಗ, ಯಾಕಂದರೆ ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಆ ಥರ ಅಲ್ಲ. ನಾನು ಸ್ವಲ್ಪ ಏನೋ ಬೇರೆ ಟೆನ್ಷನ್ ಇತ್ತು. ನಂಗೆ ಮೂವಿ ನೋಡೋಕ್ಕೆ ಅಷ್ಟೊಂದು ಏನೋ ಆಗಲಿಲ್ಲ. ಈ ಮೂವಿ ನೋಡೋಕ್ಕೆ ನೀವು ಮೈಂಡ್ನ ಫ್ರೀ ಇಟ್ಕೊಂಡು ಹೋಗ್ಬೇಕು. ಮೈಂಡ್ ಒಳಗಡೆ ನಿಮ್ಗೆ ಸಾವಿರಾರು ತಲೆನೋವು ಇದ್ದರೆ ಈ ಮೂವಿ ನೋಡೋಕ್ಕೆ ನಿಮಗೆ ಆಗೋದೇ ಇಲ್ಲ. ಆ್ಯಕ್ಚುಲಿ ಇದು ಒಂಥರ ಡಿಫ್ರೆಂಟ್ ಮೂವಿ. ಸೊ ಬಟ್ ನೋಡಿ ರಿವ್ಯೂ ಕೊಡೋ ಥರ ಹೇಳ್ತಾ ಇದೆಯಾ? ನಿಜ, ನೀವು ನೋಡಿದ ಕಡೆ ಅರ್ಧಕ್ಕೆ ಎದ್ದು ಆ್ಯಕ್ಚುಲಿ ನಾನು ಬಿಕಾಸ್ ಫ್ರೀಯಾಗಿ ನೋಡೋಣ ಅಂತ. ಎನಿವೇಸ್, ಅದೊಂದು ಮತ್ತೆ ಸ್ವಲ್ಪ ಅರ್ಥ ಆಗಲಿಲ್ಲ ನಂಗೆ ಸ್ಟಾರ್ಟಿಂಗಲ್ಲಿ. ನನಗೆ ಏನೇನೋ ತಲೆನೋವು ಇತ್ತು. ಬಟ್ ಇವತ್ತು ಮೂವಿ ನೋಡೋಕ್ಕೆ ವಾಟ್ ಯು ಆರ್ ಡೂಯಿಂಗ್, ನಾಮ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೊಡಿಸಿ ಪೇಂಟ್ ನಾಮ ಹಾಕೆ. ನಾಮ ಇಲ್ವಾ? ಇಲ್ಲ, ನಾಮ ಇಲ್ವಾ? ಪೇಂಟ್ ಬರೀತೀಯಾ? ನೀನು ಬರೀತೀಯ ಪೇಂಟು? ರೆಡಿಯಾಗಿ ಹೇಳು, ಪೇಂಟ್ ಬರೀಕ್ಕೆ ಹೇಳು. ಓಕೆ, ಗೊತ್ತಲ್ಲ ಹೆಂಗೆ ಹೇಳು? ಅದು ಹೋಗುತ್ತಾನೆ ಪೇಂಟು? ಹಾಂ, ನಿಜ ಹೋಗುತ್ತಾನೆ? ಚುಕ್ಕಿ ಚುಕ್ಕಿ. ವೇಟ್ ಮಧ್ಯ ರೆಡ್ ಹಾಕ್ಬೇಕು. ಏನು ಮಾಡ್ತಿದ್ಯಾ? ಹೆಂಗಿದೆ ಮಗಳೇ? ಕಪ್ಪು ಮುಖಕ್ಕೆ ಈ ರೆಡ್ ಕಾಣಿಸ್ತಾನೆ ಇಲ್ಲ. ಏಯ್ ಕಪ್ಪು ಕಸ್ತೂರಿ ವಾರ. ಓ ಮೈ ಗಾಡ್, ಈ ಥರ ಮೂವಿ ನೋಡಕ್ಕೆ ಯಾರು ಹೋಗ್ತೀರಾ? ಅದು ಕೂಡ ದುಬೈಲಿ. ಎಲ್ಲ ಜನ ನೋಡ್ತಿರ್ತಾರೆ ಏನು ನಾಮ ಹಾಕೊಂಡು ಅಂತ. ಬಟ್ ಏನು ವೇಸ್ಟ್ ನಾಮ ಹಾಕೊಂಡು ಹೋಗ್ತಾ ಇದ್ದಲ್ಲಿಗಿದೆ. ಕ್ರೇಜಿ ನಾಮ. ಬನ್ನಿ ಹೋಗೋಣ. ನೀನು ಹಾಕೊಂತೀಯ ನಾಮ? ನಾಮ ಹಾಕೊಂತೀವಿ ನಮ್ಮ ಈ ಥರ ನಾಮ ಹಾಕೊಂತೀಯ ನಾಮ ಈ ಥರ. ನಾವು ಲಾಸ್ಟ್ ಮೂವಿ ಯಾವ್ದು ನೋಡಿದ್ದು? ಮೋಹನ. ಯಾವುದು? ಮೋಹನ ಅಲ್ಲ, ಮೀನ್ ಕನ್ನಡದ ಮೂವಿ. ಕನ್ನಡದ್ದು ನೆನಪೇ ಇಲ್ಲ. ಓ ಅದು ಕಣೆ. ಯಪ್ಪ ತಲೆ ಕೆಟ್ಟಬಿಡ್ತಲ್ಲ ಮೂವಿ ನೋಡಿ. ಯಾವ್ದದ್ದು? ರೆಬಲ್ ಅಲ್ಲ ಕಣೆ. ಯಾವ್ದೋ ಇನ್ನೊಂದು ಬಂತ ಕಣೆ. ಅದು ಯಾವ ರೆಬಲ್ ಅಲ್ಲ ಅದು. ಓ ದೇವ್ರೇ ಕಾಪಾಡಬೇಕು. ಆ ಮೂವಿ ನೋಡ್ಬಿಟ್ಟು ನನಗೆ ತಲೆ ಯಪ್ಪ. ನೋ ಕಮೆಂಟ್ಸ್ ಆನ್ ದಟ್ ಮೂವಿ. ಓ ಲುಕ್ ಅಟ್ ದಿಸ್ ಬ್ರೋ, ದಿಸ್ ಇಸ್ ಮಿಸ್ಟರ್ ಶಿಲ್ಲಾಂಗ್ ಸರ್. ಇವತ್ತು ಕಾರ್ ವಿಡಿಯೋ ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ನೀನ್ ಏನಾದ್ರೂ ಅಲ್ಲಿ ಕೂತ್ಕೊಂಡು ಒಳಗೆ ಹೇಳೋದೆಲ್ಲ ಮಾಡಿದ್ರೆ ಟ್ಯಾಕ್ಸಿಲಿ ಕಳಿಸ್ತೀನಿ. ಕೇಳ್ತಿದ್ಲು, ದೊಡ್ಡವ್ರು ನೋಡೋದ ಚಿಕ್ಕ ಮಕ್ಳು ನೋಡೋದ ಮೂವಿ ಅಂತ. ಚಿಕ್ಕ ಮಕ್ಳು ನನಗೆ ಅರ್ಥ ಆಗಲ್ಲ. ನಿಂಗೆ ಅದೇನು ಅರ್ಥ ಆಗುತ್ತೋ? ಆಕ್ಚುಲಿ ಇಲ್ಲಿ ಒಂದು ಟಿಕೆಟ್ ಬಂದು 50 ದಿರಮ್ಸ್ ಅಂದ್ರೆ 50 ದಿರಮ್ಸ್ ಎಷ್ಟು 1200 ರೂಪಾಯಿ ಆಗುತ್ತೆ ಒಂದೊಂದು ಟಿಕೆಟ್. ಸೊ 7 ಟಿಕೆಟ್ ತೊಗೋಬೇಕು. ಇವ್ರಿಗೆ ಅರ್ಥನೇ ಆಗಲ್ಲ, ಯಾರು ಕೂಡ ಟಿಕೆಟ್ ತೊಗೋಬೇಕಾಗುತ್ತೆ. ಕಾಂತಾರ ಬಂದಿರೋಷ್ಟು ಜನಗಳು ದುಬೈಲಿ ಕನ್ನಡ ಮೂವಿಗೆ ನಾನಂತೂ ನೋಡಿಲ್ಲ. KGF ಬಂದಿದ್ರು. ಹಾಂ ಕರೆಕ್ಟ್. ಬಟ್ KGF ನಾನು ನೋಡಿದ್ದೆ ಗೊತ್ತಾ? KGF ನೋಡಿದ್ದು ಸ್ಮಾಲ್ ಥಿಯೇಟ್ರಲ್ಲಿ. ಕಾಂತಾರ ದೊಡ್ಡ ಥಿಯೇಟರ್ ನೋಡಿದ್ದು. ಇಲ್ಲೆಲ್ಲ ಥಿಯೇಟ್ರ್ಗಳೆಲ್ಲ ಇಲ್ಲಿ ಎಷ್ಟು 100 ಸೀಟು 50 ಸೀಟ್ಸು ಆ ಥರ ಇರ್ತವೆ ಇಲ್ಲಿ. ಸೊ ಥಿಯೇಟ್ರ್ ದೊಡ್ಡದಿರಲ್ಲ. ಸೊ ಕನ್ನಡ ಮೂವಿಗಳಿಗೆ ದೊಡ್ಡ ಥಿಯೇಟ್ರ್ ಕೊಡೋದು ಕೂಡ ಕಡಿಮೆನೆ. ಕನ್ನಡಿಗರೇ ಕಡಿಮೆ ಇಲ್ಲಿ ದುಬೈಲಿ. ಕಾಟೇರ ಮೂವಿಗೆ, ಆ ಮೂವಿಗೂ ಹೆವಿ ಕ್ರೌಡಪ್ಪ. ಮೂವಿಗಂತೂ ಎಷ್ಟು ಜನ ಗೊತ್ತಾ ಅಪ್ಪ. ಪೊಲೀಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಮೂವಿಲಿ. ಸೊ ಬನ್ನಿ ಈಗ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಮೂವಿಗೆ ಹೋಗೋಣ. ನಾನು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದ್ದೀನಿ, ಮತ್ತೆ ನೋಡ್ತೀನಿ, ಪರವಾಗಿಲ್ಲ, ಇನ್ನೊಂದು ಸಲ ನೋಡ್ತೀನಿ. ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ ತುಂಬ. ನಿಂಗೆ ಅರ್ಥ ಆಗಲ್ಲ ಬಿಡಲಿಕ್ಕಿದೆ. ಇಲ್ಲ, ನಾನು ಫ್ರೀ ಮೈಂಡ್ ಇಂದ ನೋಡ್ತೀನಿ. ಫ್ರೀ ಮೈಂಡ್ ಅಲ್ಲ, ಮೈಂಡ್ ಇರಬೇಕು.
ಆಯ್ತು ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ 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 ಮಾಡಿ ಜನರೇ ಇವರು ಇನ್ನೂ ಅರ್ಧ ಗಂಟೆ ಬೇಕು. ಟ್ರಾಫಿಕ್ ಹೆವಿ ಆಗ್ಬಿಟ್ಟಿದೆ. ನಾವು ಅಷ್ಟು ಮೂವಿ ಅರ್ಧ ಮುಗಿದಿರುತ್ತೆ. ಬಟ್ ಐ ಡೋಂಟ್ ಕೇರ್, ನಾನು ಆಲ್ರೆಡಿ ನೋಡಿಬಿಟ್ಟಿದ್ದೀನಿ. ಅಯ್ಯೋ ನಾಚಿಕೆ ಮುದ್ದು ಮಗಳಿಗೆ. ನೀನು ಯಾವ ಮೂವಿಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ, ಕಾಯ್ತಾ ಇದೆಯಾ? ನಾನು ಕಾಂತಾರ 2ಗ ಆ ದಿನ ಬರೋದು 3 ವರ್ಷ ಆಗ್ಬಿಡು. ಇನ್ನು ಶೂರನ್ನೇ ಮಾಡಿಲ್ಲ ಅಂತ ಕಾಣ್ತದೆ. ನಾನು KGF 3 ವೆಯ್ಟ್ ಮಾಡ್ತಿದ್ದೀನಿ. ಬೇರೆ ಯಾವ ಮೂವಿ ಇದೆ ಗುರು ಕನ್ನಡದಲ್ಲಿ? ಯಾವ ಮೂವಿ ಬರ್ತವೆ? ಕಾಂತಾರ 2, KGF, ಆಮೇಲೆ ಇನ್ಯಾವ ಮೂವಿ ಇದ್ದಾವೆ ಟಾಪ್ ಮೂವಿ ಅಂತಂದರೆ? ದರ್ಶನ್ ಅವ್ರದ್ದು ಮೂವಿ ಇನ್ನು ಡೋಂಟ್ ನೋ ಯಾವಾಗ ಬರ್ತದೆ ಗೊತ್ತಿಲ್ಲ. ಇನ್ಯಾರಿದೆ? ಯಾವ ಮೂವಿಗಳಿದ್ದಾವೆ? ಮೂವಿಗಿಂತ ಐ ಆಮ್ ವೇಟಿಂಗ್ ಫಾರ್ ಒನ್ ಸೀಸನ್. ಸ್ಪೀಡ್ ಗೇಮ್ 26 ಡಿಸೆಂಬರ್ ಬರ್ತಾ ಇದೆ. ಸೊ ನಾವೀಗ ಬರ್ತಿರೋದು ದೇರಾ ಸಿಟಿ ಸೆಂಟರ್ ಅಂತ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಸೆಂಟರ್ಸ್. ಇಂಡಿಯಾ ಥರ ಒಂದೊಂದು ಸಿಂಗಲ್ ಥಿಯೇಟ್ರ್ಗಳೆಲ್ಲ ಇರಲ್ಲ ಇಲ್ಲಿ. ಇಲ್ಲೇನಿದ್ರು ಬರೀ ಮಾಲಲ್ಲಿ ಥಿಯೇಟ್ರ್ ಇರುತ್ತೆ. ತರೇಶ್, ನೀನು ಪಾರ್ಕಿಂಗ್ ಹಾಕಿದ್ಮೇಲೆ ಗಾಡಿನ ನೆಕ್ಸ್ಟ್ ಕೆಲಸ ಏನು ಮಾಡ್ತೀಯಾ? ಪಾರ್ಕಿಂಗ್ದು ಫೋಟೋ ತೊಗೊತೀನಿ. ಕಳೆದೋಗ್ಬಿಡುತ್ತೆ ಗಾಡಿ ಅಂತ. ದುಬೈ ಮಾಲಲ್ಲಿ ಈ ಥರ ನಾಮ ಹಾಕ್ಕೊಂಡು ಓಡಾಡೋದು ಒಂಥರ ಮಜಾ. ಬಟ್ ನಾನು ಯಾರೂ ಕೇಳ್ತಿಲ್ಲ ಏನಕ್ಕೆ ಈ ಥರ ನಾವು ಹಾಕ್ಕೊಂಡಿದ್ದೆ ಗುರು ಅಂತ. ಒಂದಿಬ್ಬರು 3 ಜನ ನೋಡ್ತಿದ್ದಾರೆ, ಏನು ಗುರು ಸಿಕ್ ನನ್ನ ಮಗ ಅಂತ. ಅವಾಗಿಂದ ವಾಕಿಂಗ್ ಮಾಡ್ತಾನೆ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಡೈಲಿ ಬರ್ಬೇಕು ಇಲ್ಲಿಗೆ. ಒಳ್ಳೆ ಎಕ್ಸಸೈಸ್ ಇದು. ಇವಳು ಓಡೋ ಸ್ಪೀಡಲ್ಲಿ ಪಕ್ಕ ಶಕುಂತಲಾ ದೇವಿ ಹೇಳ್ತಾಳೆ. ಪಕ್ಕ ಸ್ವಲ್ಪ ಜನ ಕನ್ನಡಿಗರು ಇರ್ತಾರೆ, ಅವ್ರು ನೋಟಿಸ್ ಮಾಡ್ತಾರೆ ಇದು ನಾಮನ. ಕೂಲ್. UI ನೈಸ್. ದಿಸ್ ಇಸ್ ನಾಟ್ ಹೆಲ್ದಿ. ಒಂದು ಪಾಪ್ಕಾರ್ನು ಒಂದು ಡ್ರಿಂಕ್ಸಿಗೆ 55 ಬಿಲ್ ಆಯಿತು ಮಗಳೇ. ನಡಿ. ಓಹೋ ಬಿಲ್ ಮಾಡ್ಬೇಕಂತ. ದೊಡ್ಡ ಪಾಪ್ಕಾರ್ನು ಒಂದು ದೊಡ್ಡ ಡ್ರಿಂಕು ಅಲ್ಲಿ 55 ದಿರಮ್ಸ್, ಅಂದರೆ 1200-1300 ರೂಪಾಯಿ ಆಗುತ್ತೆ. ಹೆಂಗೆ ಒಳ್ಳೆ ಚಿರ್ತಿದೆಲ್ಲ ಹಾಕ್ಬಿಟ್ಟವ್ರಲ್ಲಿಗಿತ. ಎಲ್ಲಿ UI ಮೂವಿ ಏನೇ ಹಾಕಿಲ್ವಲ್ಲ ಇಲ್ಲಿ? ಇಲ್ಲಿ ಒಳ್ಳೆ ಪೋಸ್ಟ್ ಹಾಕಿ ನೋಡಿ. ಇಲ್ಲಿ ದಿಸ್ ಪೋಸ್ಟರ್ ಇಸ್ ರಿಯಲಿ ಗುಡ್. UI ಸೈಕಾಗಿದೆಲ್ಲ ಪೋಸ್ಟ್ರಿಲ್ಲು. ಚಿಕ್ಕ ಮಕ್ಕಳಿಗೆ TV ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಬಟ್ ನಾವೆಲ್ಲ ದೊಡ್ಡ ಮಕ್ಕಳಲ್ವಾ, ಅದಕ್ಕೆ ನಮ್ಗೆ ದೊಡ್ಡ ಥಿಯೇಟ್ರ್ ಕೊಟ್ಟಿದ್ದಾರೆ. ಗಾಯ್ಸ್, ಸೊ ಎನಿವೇಸ್ ಇಂಟರ್ವಲ್ ಮುಗೀತು. ಆ್ಯಕ್ಚುಲಿ ಎಣ್ಣೆ ಕೂಡ ಆಫ್ ನೋಡಿದ್ದೆ, ಇವತ್ತು ಕೂಡ ಆಫ್ ನೋಡಿದ್ದೀನಿ. ಉಪೇಂದ್ರನ ಎಷ್ಟು ಸಾಕು ಗುರು ಮೂವಿ ನೋಡೋಕ್ಕೆ. ಎನಿವೇಸ್ ಫುಲ್ ಮೂವಿ ಆದಮೇಲೆ ನನಗೆ ಏನು ಅನಿಸ್ತು ಅಂತ ಕ್ಲಿಯರಾಗಿ ಹೇಳ್ತೀನಿ. ಇದಾದ ಗುರು ಬಾರೋಜಾ 3D ಇದೆ. ನಿಂಗಿದೆ ಇದು ಮೂವಿ ಇದು. ವಾವ್, ಒಳ್ಳೆ ಪೈರೇಟ್ಸ್ ಆಫ್ ಕೆರೆಬಿಯನ್ ಥರ ಎಲ್ಲ ಇದೆ. ಓಕೆ, ಹೆಂಗಿತ್ತು ನಿಂಗೆ? ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು ನನಗೆ. ಏನು ಅರ್ಥ ಆಯ್ತು? ನಿಜ ಹೇಳು. ಫೋಕಸ್ ಸಿಕ್ತಾ ಫಸ್ಟ್ ಆಫ್ ಆಲ್? ಫೋಕಸ್ ಸಿಕ್ತು ನನಗೆ. ಏನು ಫೋಕಸ್ ಸಿಕ್ತು? ಒಳ್ಳೇದು ಕೆಟ್ಟದ್ದು, ಒಳ್ಳೆ ದಾರಲ್ಲಿ ಹೋದ್ರೆ ಹೆಂಗೆ, ಕೆಟ್ಟ ದಾರಲ್ಲಿ ಹೋದ್ರೆ ಹೆಂಗೆ ಅನ್ನೋದು ಅದು ಕಾಮನ್. ಮೂವಿನಲ್ಲಿ ನೋಡಿದೆ. ಅವ್ರು ಏನು ಹೇಳೋದು ಬಯಸಿದ್ದಾರೆ ಅಂತಂದರೆ, ಮೇ ಬಿ ಅವ್ರು ಮೂವಿ ಮಾಡಿ ಒಂದು 10 years ಆಯಿತು ಅಂತ ಅನ್ಸುತ್ತಲ್ವಾ. ಸೊ 10 years ಒಳಗೆ ಏನೇನು ಆಗ್ತಿದೆ ಪ್ರಪಂಚದಲ್ಲಿ ಅದನ್ನು ಫುಲ್ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾರೆ. ಏನು ಹೇಳಿದ್ ಮೂವಿ ಬಗ್ಗೆ? ನನಗೆ ಸೈಕ್ ಅನ್ನೋ ವರ್ಡ್ನ ಅರ್ಥ ಈ ಮೂವಿ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ನೀನು ಸೈಕಾಗ್ಬಿಟ್ಟಿದ್ದೆ ನೀನು. ನಿಜ, ನೀನು ಯಾವತ್ತೂ ಸೈಕಾಗಿದ್ದೆ. ನನಗೆ ಒಂದು ಕನ್ಸರ್ನ್ ಇದೆ ಮೂವಿ ಬಗ್ಗೆ. ಏನಂತಂದರೆ, ಉಪೇಂದ್ರ ಅವರು ಸಾಮಾಜಿಕ ಕಳಕಳಿಯಿಂದ ಈ ಮೂವಿನ ಮಾಡಿರೋದಂತ ನಿಮ್ಗೆ ಗೊತ್ತು, ನಮ್ಗೆ ಗೊತ್ತಿಲ್ಲರಿಗೂ ಗೊತ್ತು. ಆದರೆ 2011 12 ಸೂಪರ್ ಬಂದಿತ್ತಲ್ಲ, ಸೂಪರ್ ಮೂವಿ ಬಂದಾಗ ಕೂಡ ಅದು ಏನೋ ಒಂಥರ ಡಿಫ್ರೆಂಟಾಗಿ ಇತ್ತು. ಅಫ್ಕೋರ್ಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ಉಪೇಂದ್ರ ಸರ್. ಆ್ಯಂಡ್ ಆ ಮೂವಿ ನೋಡಿ ಎಷ್ಟೋ ಜನ ಬದಲಾದ್ರೂ ಗೊತ್ತಿಲ್ಲ. ಅದೇ ರೀತಿ ಈ ಮೂವಿ ನೋಡಿ ಎಷ್ಟು ಜನ ಬದಲಾಗ್ತಿರಲ್ಲ ಅದು ಗೊತ್ತಿಲ್ಲ. ಆದ್ರೇನೆ ಉದ್ಧಾರ ಆಗೋದು. ಬಟ್ ಅದೇ ಮೂವಿ ನೋಡ್ಬಿಟ್ಟು ಅವತ್ತಿನ ದಿನ ಅನ್ಸುತ್ತೆ ನಮಗೆ ಉದ್ಧಾರ ಆಗ್ಬೇಕಂತ. ಬಟ್ ಇದು 1000 ವರ್ಷಗಳಿಂದ ಬರ್ತಾ ಇರೋದು. ಬಟ್ ಇದು ಯಾವ ರೀತಿ ಜನರು ಇದನ್ನ ತಗೊಂಡು ಅವ್ರ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿನ್ನ ಒಪಿನಿಯನ್ ಏನು? ನೀನು ಚೇಂಜ್ ಮಾಡ್ಕೊತೀಯಾ? ಸಿ ಐಲ್ ಟೆಲ್ ಸಮಥಿಂಗ್. ಈ ಥರ ಮೂವಿಗಳು ನಾನು ಬದಲಾಗ್ತೀನಿ ಅಂತಲ್ಲ. ನಾನು ಆ್ಯಕ್ಚುಲಿ ಉಪೇಂದ್ರ ಅವ್ರ ದೊಡ್ಡ ಅಭಿಮಾನಿ. ಆ್ಯಂಡ್ ನಾನು ಮುಂಚೆಂದೂ ಕೂಡ ನನ್ನ ಯೋಚನೆಗಳು, ನನ್ನ ಆಲೋಚನೆಗಳು ಡಿಫ್ರೆಂಟ್ ಆಗಿದೆ. ನಾನು ಬದಲಾಗೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇರೋದೇ ಹಿಂಗೆ. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕೇನಂತಂದರೆ, ಇಲ್ಲಿ ಯಾರು ಕೂಡ ಫ್ರೀಯಾಗಿ ಮಾಡ್ತಿಲ್ಲ. ಅದು ವೆರಿ ಸಿಂಪಲ್. ಯಾರು ಕೂಡ ಫ್ರೀಯಾಗಿ ಮಾಡ್ತಿಲ್ಲ ಅಷ್ಟೇ. ಅದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ದೇವ್ರಾಗ ಅದು ಮಾಡ್ಬಿಟ್ರು ಇದು ಮಾಡ್ಬಿಟ್ರು ಮೂವಿ ಅರ್ಥ ಆಗಲ್ಲ ಅಂತದ್ದೇನಿಲ್ಲ. ನೀನು ಫಸ್ಟ್ ಹೇಳ್ದಂಗೆ ಅರ್ಥ ಆಗಲ್ಲ ಅಂತ. ಮೂವಿ ಅರ್ಥ ಆಗಲ್ಲ, ನೀಟಾಗಿ ಅರ್ಥ ಆಗುತ್ತೆ ಮೂವಿ ಏನು. ಮೂವಿ ಅರ್ಥ ಆಗಲ್ಲ ಅಂತ ಹೋಗಿದೆ. ನಿನ್ನೆ ಹೋಗಿದ್ದೆ ಮೂವಿಗೆ. ನಿನ್ನೆ ಮೂವಿ ಹೋಗಿದ್ದೆ. ಅರ್ಧಕ್ಕೆ ಎದ್ದು ಬಂದೆ. ಫಸ್ಟ್ ಟೈಮ್ ಒಂದು ಮೂವಿಗೆ ನಾನು ಹೋಗ್ಬಿಟ್ಟು ಅರ್ಧಕ್ಕೆ ಎದ್ದು ಬಂದಿರೋದು. ನಾಟ್ ಬಿಕಾಸ್ ದ ಮೂವಿ ಚೆನ್ನಾಗಿಲ್ಲ ಅಂತಲ್ಲ. ನನಗೆ ಆ ಮೂವಿನ ಅರ್ಥ ಮಾಡ್ಕೊಳ್ಳೋಷ್ಟು ನನ್ನ ಮೈಂಡಲ್ಲಿ ಜಾಗ ಇರಲ್ಲ. ಲಿಟ್ರಲಿ ದಟ್ ಇಸ್ ದ ರೀಸನ್ ವೈ ಐ ಕೇಮ್ ಔಟ್. ಬಟ್
ಬಟ್ ಎಲ್ರು ಈ ಮೂವಿನ ನೋಡ್ಲೇಬೇಕು. ಒಂದೊಂದು ಮೂವಿಗಳು ಹೆಂಗ್ ಗೊತ್ತಾ, ಮೂವಿ ಆಚೆ ಬಂದಷ್ಟು ಅಂತ ಕಿಚ್ಚಾಡ್ತಾರೆ. ಈ ಮೂವಿನ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟೈಮ್ ಬೇಕು ನಮಗೆ. ಈ ಮೂವಿ ಓಕೆ ಅದಂಗಾಯ್ತಲ್ಲ ಇದಂಗಾಯ್ತಲ್ಲ ಅಂತ. ಬಟ್ ದೇರ್ ಆರ್ ಸಮ್ ಕನ್ಫ್ಯೂಷನ್ಸ್ ಫಾರ್ ಮಿ. ಅಂತಂದ್ರೆ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ತೋರಿಸ್ಬಿಟ್ಟು ಎಲ್ಲಾರು ಕೂಡ ಇದಾಗ್ತಿರಲ್ಲ, ಅದು ಏನಕ್ಕೆ ಅಂತ ನಂಗೆ ಇಲ್ಲಿ ಅರ್ಥ ಆಗಿಲ್ಲ. ಐ ಥಿಂಕ್ ನಾನು ದಡ್ಡನ ಮಗನ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಖುಷಿ, ಅದು ಕಾಮಿಡಿನೂ ತುಂಬಾ ಇದೆ ಅಲ್ವಾ ಸ್ಟಾರ್ಟಿಂಗ್ ಹೆಂಗಿದೆ ಅಂತ. ಇಟ್ಸ್ ನಾಟ್ ಅಬೌಟ್ ಕಾಮಿಡಿ, ಇಟ್ಸ್ ನಾಟ್ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ಈ ಮೂವಿಲಿ, ಅದನ್ನ ಅರ್ಥ ಮಾಡ್ಕೋಬೇಕು. ನನಗಂತ ಮೂವಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಬ್ರು ಈ ಮೂವಿನ ನೋಡ್ಲೇಬೇಕು. ನೋಡಿ ಸ್ವಲ್ಪ ಬದ್ಲಾಗ್ಬೇಕು ಎಲ್ಲಾರುನು. ಫಸ್ಟ್ ಏನಂತೀಯ? ಫಸ್ಟ್ ನಾವು ಬದಲಾಗಬೇಕು, ಅದನ್ನೇ ಹೇಳ್ತಿರೋದು. ಪ್ರತಿಯೊಬ್ರನ್ನ ನೋಡಿ ಪ್ರತಿಯೊಬ್ರಲ್ಲೂ ಬದಲಾವಣೆ ಬರ್ಲೇಬೇಕು. ಹಂಗಾದ್ರೇನೆ ಈ ಸಮಾಜ ಉದ್ಧಾರ ಆಗೋದು ಅಂತ ನನ್ನೊಂದು ಅಭಿಪ್ರಾಯ. ಏನಂತೀಯ? ಏನ್ ಡೋಗ್ಲು ಹೊಡಿತೀಯ? ಡೋವಲ್ಲ, ನಿಜ ಇರೋದು. ಅಲ್ಲಿವರೆಗೂ ಟೇಕ್ ಇಟ್, ಬೈ ಬೈ.